ಸೂರ್ಯ ವಂಶದ ಪಾಯಸ ಮಾಡ್ಕೊ ಬಂದಿದ್ದಾರೆ ಅವ್ರ ಅತ್ತೆಗೋಸ್ಕರ. ಸುಮ್ಮನಿರಪ್ಪ ನೀನ್ ಬೇರೆ ಏನ್ ಹೇಳ್ತೀಯ ನೋಡು. ಲೋ ಪಿಚ್ ಅಲ್ಲಿ ಮಾತಾಡು, ಹೈ ಪಿಚ್ ಅಲ್ಲಿ ಮಾತಾಡು ಅಂತ. ನಾಳೆ ದಿನ ಮದ್ವೆ ಆದ್ಮೇಲೆ ಹೆಂಡತಿ ಹತ್ರ ಇವನಿಂಗ್ ಮಾತಾಡ್ಕೊಂಡು ಗೊತ್ತಿಲ್ಲ ಯಾವ ಪಿಚ್ ಅಲ್ಲಿ ಮಾತಾಡ್ತಾನೋ, ಅಥವಾ ಅವಳೆ ಈ ಪಿಚ್ ನ ಬೌನ್ಸ್ ಮಾಡಿ ಪಿಚ್ ಪಿಚ್ ಮಾಡ್ತಾಳೋ ಗೊತ್ತಿಲ್ಲ. ಯಾರ್ ನಿನ್ ದೊಡ್ಡ ಮಗನ್ಗ? ದೊಡ್ಡ ಮಗನ್ಗೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ದೇವ್ರು ಎಲ್ಲ ಕಡೆ ಇರೋಕ್ಕಾಗಲ್ಲ ಅಂತ ತಾಯಿನ ಸೃಷ್ಟಿ ಮಾಡ್ದ, ದೆವ್ವ ಎಲ್ಲ ಕಡೆ ಇರೋಕ್ಕಾಗಲ್ಲ ಅಂತ ಹೆಂಡತಿನ ಸೃಷ್ಟಿ ಮಾಡ್ದ. ಓ ಹೌದಾ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಸೂರ್ಯ ವಂಶದ ಪಾಯಸ ಮಾಡ್ಕೊ ಬಂದಿದ್ದಾರೆ ಅವ್ರ ಅತ್ತೆಗೋಸ್ಕರ. ಸುಮ್ಮನಿರಪ್ಪ ನೀನ್ ಬೇರೆ ಏನ್ ಹೇಳ್ತೀಯ ನೋಡು. ಯಾರು ತಿನ್ನೋದಿಲ್ಲ, ಪಾಯಸ ಮಾಡ್ಕೊ ಬಂದವ್ರೆ, ಅದು ಸೂರ್ಯ ವಂಶದ್ದು. ಯಾರು ಬೇಕಾ? ಯಾರು ಬೇಡ ಅಂತಾರೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಬುಸಾಕೋ ಕ್ಯಾಡಮಮ್ ಅಂತ, ಇದ್ರ ಬೆಲೆ 300 ಕೋಟಿ ರೂಪಾಯಿ. ಇದು ಅಂತಿಂತದೆಲ್ಲ ಬ್ರೀಡ್ ಎಲ್ಲ ತಿನ್ನಲ್ಲ, ಇದು ಫುಡ್ ತಿನ್ನಲ್ಲ, ಪ್ಲಾಸ್ಟಿಕ್ ಹಾಲು, ಈರುಳ್ಳಿ, ಬೀನ್ಸು, ಕ್ಯಾರೆಟ್, ಬರೀ ಇಂಥದ್ದೇ ತಿನ್ನೋದು ಇದು. ಅಮ್ಮಮ್ಮ ಅಂದ್ರೆ ಏನ್ ಹೈಟ್ ಇದೆ ಅಷ್ಟೇ ಹೈಟ್ ಬೆಳೆಯೋದು, ಇದಕ್ಕಿಂತ ಹೈಟ್ ಬೆಳೆಯಲ್ಲ. ಒಂದ್ಸಲ ಮರಿ ಹಾಕಿದ್ರೆ 4 ಆಗ್ತದೆ, ಇನ್ನೊಂದ್ಸಲ ಮರಿ ಹಾಕಲ್ಲ, ಯಾಕೆಂದ್ರೆ ಇವ್ರಿಗೆ ಸಾಕಕ್ ಆಗಲ್ಲ. ಇವರು ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬುಸಾಕೋ ಕ್ಯಾಡಮಮ್ ಅವರ ತಾಯಿ ನಂದಿನಿ ಕುಂಬ ಬುಸಾಕೋ ಕ್ಯಾಡಮಮ್ ಅಂತ. ಇನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ, ಏನದು?